ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಹಕ್ಕಿಯಾಗಿದ್ದಾರೆ. ಜಾಮೀನಿಗಾಗಿ ಹೆಸರಾಂತ ವಕೀಲರನ್ನೇ ನೇಮಿಸಿಕೊಂಡಿದ್ದಾರೆ. ಆದರೆ ಹುಚ್ಚು ಅಭಿಮಾನಕ್ಕೆ ಬಿದ್ದು ಕೆಟ್ಟ ಕೆಲಸದಲ್ಲಿ ಭಾಗಿಯಾಗಿದ್ದ ಅಭಿಮಾನಿಗಳ ಕಥೆ ಏನು? ಅವರನ್ನೇ ನಂಬಿದ್ದ ಕುಟುಂಬಗಳ ಹೊಣೆ ಯಾರದ್ದು? ಮನೆ ಮಕ್ಕಳನ್ನ ನೋಡಲಾರದೆ ಕುಟುಂಬಗಳು ಕಣ್ಣೀರಿನ ಕಡಲಲ್ಲಿ ತೇಲುವಂತಾಗಿದೆ. ನಮ್ಗೆ ಇವಾಗ ನೋಡಿ ನಾವು ನಾಳೆ ಬೆಂಗಳೂರಿಗೆ ಹೋಗಿ ನೋಡೋದಕ್ಕೂ ಸುಧಾ ನಮ್ಮ ಹತ್ರ ಅಮೌಂಟ್ ಇಲ್ಲ, ಅದಕ್ಕೂ ಬೇರೆಯವ್ರ ಸಹಾಯ ಕೇಳಂಗಾಗಿದೆ ನಮ್ಗೆ. ಜೀವನನೂ ಕಷ್ಟ ಆಗಿದೆ ಸ್ವಾಮಿ, ನಮ್ಮನೆ ದುಡಿಯೋ ಮಗನೇ ಇಲ್ಲ ಅಂದ್ಮೇಲೆ ನಾವ್ ಯಾರು ತಿನ್ನ ನಮ್ಮ ಹತ್ರ ₹1 ಏನಕ್ಕೂ. ಈಗ ನೋಡಿ ಎಲ್ಲರೂ ಹೋಗಿ ಮಕ್ಕಳು ನೋಡ್ಕೊಂಡ್ ಬರ್ತಿದಾರೆ, ನನ್ನ ಮಗನ ಹೋಗಬೇಕು ನಾವು ಇನ್ನೋಗಿ. ಅಲ್ಲೋಗಿ ಮಾತಾಡ್ಬೇಕು ಅವನ ಹತ್ರ, ಆಮೇಲೆ ಗೊತ್ತಾಗೋದು. ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಿದೆ. ಇವಾಗ ಕೆಲರು ಅಂದರೆ ಲಕ್ಷಗಟ್ಟಲೆ ಬೇಕು. ಇವಾಗ ಅಂತ ಇಡ್ಬೇಕಂದ್ರೆ ಮನೆ ಮಟ್ಟ ಎಲ್ಲ ಮಾರ್ಕೋಬೇಕು. ಒಬ್ಬೊಬ್ಬರದ್ದು ಒಂದೊಂದು ಕಥೆ, ಅಲ್ಲಲ್ಲ ಕಣ್ಣೀರಿನ ವ್ಯಥೆ. ಹೆತ್ತ ಮಕ್ಕಳು ಜೈಲಿನಲ್ಲಿದ್ರೆ ಇತ್ತ ಹೆತ್ತ ಕರುಳು ಪಡ್ತಾ ಇರುವ ಪಾಡು ಮಾತ್ರ ಅಷ್ಟಿಷ್ಟಲ್ಲ. ಗಂಜಿ ಕುಡಿಯೋಕು ಗತಿ ಇಲ್ಲ, ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ. ಅಯ್ಯೋ, ವಿಧಿಗೆ ಶಾಪ ಹಾಕುವುದೊಂದೇ ಈ ಕುಟುಂಬಗಳಿಗೆ ಉಳಿದಿರುವ ಏಕೈಕ ದಾರಿ. ಜೈಲು ಪಾರಾಗಿರುವ ಆರೋಪಿಗಳ ಕುಟುಂಬಗಳು ಕಣ್ಣೀರು. ಹೆತ್ತವರ ಸಂಕಟ, ವಕೀಲರನ್ನ ನೇಮಿಸೋದಕ್ಕೂ ಪರದಾಟ. ಹೌದು, ನಟ ದರ್ಶನ್ ಏನೋ ಜಾಮೀನಿಗಾಗಿ ಹೆಸರಾಂತ ವಕೀಲರನ್ನ ನೇಮಿಸಿಕೊಂಡಿದ್ದಾರೆ. ಆದ್ರೆ ಹುಚ್ಚು ಅಭಿಮಾನಕ್ಕೆ ಬಿದ್ದ ಬಡಪಾಯಿ ಅಭಿಮಾನಿಗಳ ಕುಟುಂಬಗಳಿಗೆ ಕಣ್ಣೀರೇ ಗತಿಯಾಗ್ಬಿಟ್ಟಿದೆ. ವಕೀಲರನ್ನ ನೇಮಿಸೋದಿರ್ಲಿ, ಊಟಕ್ಕೂ ದುಡ್ಡಿಲ್ಲದೆ ಪರದಾಡುವಂತಾಗಿದೆ. ಏನ್ ಮಾಡ್ಬೇಕು ಅರ್ಥವಾಗದೆ ತಲೆ ಮೇಲೆ ಕೈ ಹೊತ್ತು ಕೂರುವಂತ ಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ತಂದೆ ಸಾವು, ದುಡಿಯುವ ಮಗನಿಲ್ಲದೆ ತಾಯಿ ಗೋಳಾಟ. ಹೇಗಾದ್ರೂ ಮಾಡಿ ಮಗನನ್ನ ಬಿಡಿಸ್ಕೊಡಿ ಅಂತ ಮನವಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 7ನೇ ಆರೋಪಿಯಾಗಿ ಅನುಕುಮಾರ್ ಜೈಲು ಸೇರಿದ್ದಾನೆ. ಆದ್ರೆ ಅನು ಕುಟುಂಬದ ಪರಿಸ್ಥಿತಿಯಂತೂ ಹೇಳತೀರದ್ದು. ಅನುಕುಮಾರ್ ತಂದೆ ಈತ ಅರೆಸ್ಟ್ ಆಗಿದ್ದ ವಿಚಾರ ತಿಳಿದು ಹೃದಯಘಾತದಿಂದ ಮೃತಪಟ್ಟಿದ್ರು. ಇತ್ತ ತಾಯಿ ಜಯಮ್ಮ ಗೋಳಾಡ್ತಿದ್ದಾರೆ. ಅನುಕುಮಾರ್ ದುಡಿಮೆಯಿಂದಲೇ ಮನೆ ನಡೀತಾ ಇತ್ತು. ಆದ್ರೆ ಇದೀಗ ಅನು ಜೈಲು ಸೇರಿದ್ದು ಮನೆ ಬರಿದಾಗಿದೆ. ನನ್ನ ಮಗನಿಗೆ ಬೇಲ್ ಕುಡಿಸುವ ಶಕ್ತಿ ನಮ್ಗಿಲ್ಲ, ಹೇಗಾದ್ರೂ ಮಾಡಿ ನನ್ನ ಮಗನನ್ನ ಬಿಡಿಸ್ಕೊಡಿ ಅಂತ ತಾಯಿ ಜಯಮ್ಮ ಕಣ್ಣೀರು ಸುರಿಸ್ತಿದ್ದಾರೆ. ಏನು ಮಾಡಿಲ್ಲ, ನಮಗೆ ಶಕ್ತಿ ಬೇಕಲ್ಸ ಮಾಡಕ್ಕೆ. ತಿನ್ನಕ್ ಮುದ್ದಿಲ್ದಾರ ಏನ್ ಮಾಡಕ್ ಹೋಗೋಣ. ಅವ್ರು ಹೋಗಿದಾರ ಅಂದ್ಮೇಲೆ ಅವ್ರೇ ಇದ್ ಮಾಡಿ ಬಿಡಿಸ್ಬೇಕು ತಾನೆ. ಅಭಿಮಾನಿ ಅಂತ ಹೋಗಿದಾರ ಮತ್ತೆ ಅವ್ರೇ ಹೆಲ್ಪ್ ಮಾಡ್ಬೇಕು ತಾನೆ ಬಡವ್ರಿಗೆ. ನಮ್ ತಿನ್ನಕ್ ಮುದ್ದಿಲ್ದಾರ ಏನ್ ಇಡನ್ಸ ಒಕ್ಕಲ್ರನ್ನ ಹೇಳ್ರಿ ಸ, ನೀವೇ ಮಾರ್ಗ ಮಾಡಿಕೊಡ್ಬೇಕು. ನಡೀತದ ಮತ್ತೆ ಏನ್ ಮಾಡ್ತೀವಿ. ಅಲ್ಲಿ ಇಲ್ಲಿ ನಮ್ಮ ಹುಡುಗರು ಮಕ್ಕಳು ಸಾಲ ಮಾಡ್ತವೆ ಮತ್ತೆ ಏನ್ ಮಾಡ್ತೀವಿ. ನಮ್ಮ ಕೈಲಿ ₹1 ಇಲ್ಲ ಸ, ಏನ್ ಮಾಡಕ್ ನೀವೇ ದಯವಿಟ್ಟು ಬಿಡುಗಡೆ ಮಾಡಿಸ್ಕೊಡ್ಬೇಕಷ್ಟೇ. ನಮ್ಮ ಹತ್ರ ಕಟ್ಟಕ್ ₹1 ಇಲ್ಲ ಸ. ಕೊಲೆ ಕೇಸ್ ಆರೋಪಿ ಜಗ್ಗನ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ. ಮಗನನ್ನ ನೋಡಲು ಹಣವಿಲ್ಲ ಅಂತ ಜಗ್ಗನ ತಾಯಿ ಕಣ್ಣೀರು. ಇನ್ನು ಮತ್ತೊಬ್ಬ ಆರೋಪಿ ಜಗ್ಗನ ಕುಟುಂಬದಲ್ಲೂ ಆರ್ಥಿಕ ಸಮಸ್ಯೆ ದಟ್ಟವಾಗಿದೆ. ಜೈಲಿಗೆ ಹೋಗಿ ಮಗನನ್ನ ನೋಡೋಕೆ ನಂಬಳಿ ಹಣ ಇಲ್ಲ, ದುಡ್ಡಿಲ್ಲದೆಯೇ ನಂಬಳಿ ಮಾತ್ರೆ ಖರೀದಿಸಲು ಆಗ್ತಿಲ್ಲ ಅಂತ ಜಗ್ಗನ ತಾಯಿ ಕಣ್ಣೀರು ಸುರಿಸ್ತಿದ್ದಾರೆ. ಸ್ವಾಮಿ, ನಮ್ಗೆ ಅವ್ನು ನೋಡ್ಬೇಕು ಅಂದ್ರೂ ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ. ಹೋಗಿ ಅವ್ನು ನೋಡ್ಬೇಕು ಅಂದ್ರೂ ನಮ್ಮ ಹತ್ರ ದುಡ್ಡಿಲ್ಲ.
ನನ್ನ ಮಗನ ಹೋಗಿ ನೋಡೋಣ ಅಂದ್ರೂ ದುಡ್ಡಿಲ್ಲ ನನ್ನ ಹತ್ರ. ಆಟೋ ತಕೊಂಡಿದ್ದ ಲೋನ್ ಮೇಲೆ ಆಟೋನು ಹಿಡ್ಕೊಂಡೋಗಿದ್ದಾರೆ. ಅವನು ಅಲ್ಲದೇನೆ ನನ್ನ ಮಗ ಏನೂ ತಪ್ಪು ಮಾಡಿಲ್ಲ ಸ್ವಾಮಿ, ಕರೆದ್ದಾರೆ ಅಂತ ಹೋಗಿದ್ದಾನೆ, ಅಭಿಮಾನಿಯಾಗಿ ಹೋಗಿದ್ದಾನೆ ಸ್ವಾಮಿ. ಅತ್ತ ಜಗ್ಗನ ಸಹೋದರ ಚಂದ್ರು ಬೇಲ್ ಹಾಕಬೇಕು ಅಂದ್ರೆ ಮನೆ ಮಠ ಎಲ್ಲ ಮಾರ್ಕೊಳ್ಬೇಕು ಅಷ್ಟೇ ಅಂತ ಅಳಲು ತೊಡ್ಕೊಂಡಿದ್ದಾರೆ. ಅವತ್ತೇ ನಾವು ಜೀವನ ಮಾಡ್ತಿರೋದು. ಇವಾಗ ವಕೀಲರನ್ನ ಇಡ್ಬೇಕಂದ್ರೆ ಸಾಧನೆ ಇಲ್ಲ ಸರ್. ಯಾಕಂದರೆ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಿದೆ. ಇವಾಗ ವಕೀಲರು ಅಂದರೆ ಲಕ್ಷಗಟ್ಟಲೆ ಬೇಕು. ಇವಾಗ ಅಂತ ಇಡ್ಬೇಕಂದ್ರೆ ಮನೆ ಮಠ ಎಲ್ಲ ಮಾರ್ಕೊಬೇಕು. ಅದೇನೇ ಹೇಳಿ, ಅಭಿಮಾನಕ್ಕೆ ಮಿತಿ ಇರಬೇಕು. ನೆಚ್ಚಿನ ನಟನ ಚಿತ್ರ ರಿಲೀಸ್ ಆದಾಗ ಥಿಯೇಟರ್ಗೆ ಹೋಗಿ ಶಿಳ್ಳೆ ಚಪ್ಪಾಳೆ ಹೊಡೆದು ಮನೆ ಸೇರ್ಕೊಂಡಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರ್ಲಿಲ್ವೇನೋ. ಆದ್ರೆ ಬಾಸ್ ಬಾಸ್ ಅಂತ ದರ್ಶನ್ ಮಾತನ್ನ ನಂಬಿ ಇದೀಗ ಆರೋಪಿಗಳು ಜೈಲು ಸೇರಿದ್ರೆ ಹೆತ್ತವರು ಪಡಬಾರದ ಕಷ್ಟ ಪಡುವಂತಾಗಿರೋದು ಮಾತ್ರ ದುರಂತವೇ ಸರಿ. ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.